ಕರ್ನಾಟಕ ರತ್ನ, ಪದ್ಮಭೂಷಣ, ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಸ್ಥಾಪಕ. ಕನ್ನಡ ಚಿತ್ರರಂಗ ಬಿಫೋರ್ ರಾಜ್ಕುಮಾರ್, ಆಫ್ಟರ್ ರಾಜ್ಕುಮಾರ್ ಅಂತಾನೆ ನಾವು ನೋಡಬೇಕು. ರಾಜನ ಬಂದ ಮೇಲೆನೆ ಕನ್ನಡ ಚಿತ್ರರಂಗಕ್ಕೆ ವೀಕ್ಷಕರು, ವ್ಯಾಪಾರ, ಗೌರವ, ನಿರ್ಮಾಪಕರು, ವಿತರಕರು, ನಿರ್ದೇಶಕರು ಅಂತ ಒಬ್ಬೊಬ್ಬರಾಗಿ ಹುಟ್ಕೊಂಡಿದ್ದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದ ಮೇಲೆನೆ. ಸಿಂಗೀದಂ ಶ್ರೀನಿವಾಸರಾವ್ ಸರ್ ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಪ್ರೊಡ್ಯೂಸ್ ಮಾಡಿ, ರಾಜ್ಕುಮಾರ್ ಸರ್, ಮಾದೇವಿ ಮ್ಯಾಮ್ ಆಕ್ಟ್ ಮಾಡಿರೋ ಹಾಲು ಜೇನು ಅನ್ನೋ ಒಂದು ಸಿನಿಮಾ 27th May 1982 ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಕ್ ಮುಂಚೆನೆ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸಿರುವಂತ ಸಿನಿಮಾ. ಅದು ಮಾತ್ರ ಅಲ್ಲ, ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಸಂತೋಷ್ ಥಿಯೇಟರ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಫಾರ್ಮಲ್ ಡ್ರೆಸ್ ಅಲ್ಲಿ ನಿಂತಿರುವಂತ ಒಂದು ದೊಡ್ಡ ಕಟೌಟರ್ ನ ಆ ಥಿಯೇಟರ್ ಮುಂದೆ ನಿಲ್ಲಿಸ್ತಾರೆ. ಆ ಕಟೌಟರ್ ಎಲ್ಲರನ್ನು ಅಟ್ರಾಕ್ಟ್ ಮಾಡುವಂತ ಕಟೌಟರ್ ಆಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಹಾಲು ಜೇನು ಆ ವರ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಾಫಿಟಬಲ್ ಸಿನಿಮಾ